ಹರಿಹರ ಪಂಚಮಸಾಲಿ ಮಠದಲ್ಲಿ ಉಚ್ಚಾಟನೆ ಪರ್ವ ಮುಂದುವರೆದಿತ್ತು. ಈ ಮಧ್ಯದಲ್ಲೇ ಹೊಸ ಪೀಠಾಧಿಪತಿ ಆಯ್ಕೆ ಆಗಿದೆಯಾ ಅಥವಾ ಆ ಪ್ರಕ್ರಿಯೆ ನಡೀತಾ ಇದೆಯಾ? ವಚನಾನಂದ ಸ್ವಾಮೀಜಿ ಜಾಗಕ್ಕೆ ಹೊಸ ಶ್ರೀಗಳ ನೇಮಕ ಆಗಿದೆಯಾ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಮನಗೋಳಿ ಮಠದ ಅಭಿನವ ಸಂಗನ ಬಸವ ಸ್ವಾಮೀಜಿ ಹೆಸರು ಮುನ್ನೆಲೆಗೆ ಬಂದಿದೆ. ನಿನ್ನೆ ಟ್ರಸ್ಟಿಗಳ ಸಭೆ ವೇದಿಕೆಯಲ್ಲೇ ಸ್ವಾಮೀಜಿಯೊಬ್ಬರು ಕಾಣಿಸ್ಕೊಂಡಿದ್ರು. ಸಹಜವಾಗಿ ಆ ಸ್ವಾಮೀಜಿ ಬಗ್ಗೆ ಒಂದಿಷ್ಟು ಚರ್ಚೆಗಳು ಆಗ್ಲಿಂದಲೇ ಆರಂಭ ಆಗಿತ್ತು. ಅಂದ್ರೆ ಟ್ರಸ್ಟಿಗಳು ವೇದಿಕೆ ಮೇಲೇನೆ ಇವ್ರನ್ನ ಯಾಕೆ ಕೂರಿಸ್ಕೊಂಡಿದ್ದಾರೆ ಅಂತೆಲ್ಲ. ಮಹಾಂತ ಗುರುಗಳ ಶಿಷ್ಯ ಈ ಸಂಗನ ಬಸವ ಸ್ವಾಮೀಜಿ ಸದ್ಯ ವಿಜಯಪುರ ಜಿಲ್ಲೆ ಮನಗೋಳಿ ಹಿರೇಮಠದ ಪೀಠಾಧಿಪತಿ ಆಗಿದ್ದಾರೆ. ನಿನ್ನೆ ಲೆಕ್ಕ ಕೊಡುವಂತ ಕಾರ್ಯಕ್ರಮದಲ್ಲಿ ಸಂಗನ ಬಸವ ಸ್ವಾಮೀಜಿಯವರನ್ನ ಕರ್ಕೊಂಡು ಬಂದಿದ್ದು ಕುತೂಹಲ ಮೂಡಿಸಿದೆ. ಅದರಲ್ಲೂ ವೇದಿಕೆ ಮೇಲೇನೆ ಅವರನ್ನ ಕೂರಿಸಿದ್ರು. ಮಠಕ್ಕೆ ಹೊಸ ಪೀಠಾಧಿಪತಿ ಆಯ್ಕೆ ಪ್ರಕ್ರಿಯೆಯನ್ನ ನಡೆಸಲಾಗ್ತಿದೆಯಾ ಅಂತ ಹೇಳಿ ಈ ಸ್ವಾಮೀಜಿ ನಿನ್ನೆ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಚರ್ಚೆಗಳು ಹುಟ್ಕೊಂಡಿದೆ. 5 ಬಳಸುತ್ತ ಪ್ರಸಾದ ಮಾಡಾಗ 5 ಬಳಸುತ್ತ ಸಮಾಜ ದೊಡ್ಡ ಸಮಾಜ ಐತಿ. ಪಂಚಮಸಾಲಿ ಸಮಾಜ ಕೋಟ್ಯಾನ್ ಕೋಟಿ ಗಟ್ಟಲೆ ಐತಿ. ಪ್ರಶ್ನೆ ಮೂಡ್ತಾ ಇದೆ, ಮನಗೋಳಿ ಸ್ವಾಮಿಗಳು ಇಲ್ಲಿ ಬರ್ತಾರ ಅಂತೇಳಿ ಅದನ್ನು ಸಮಾಜಕ್ಕೆ ಹೇಳಿ ಟ್ರಸ್ಟ್ ಕೇಳಿ ಏನು ಹೇಳೋದು. ನಾನು ಒಂದು ಮಾತು ವೇದಿಕೆ ಮುಖಾಂತರ ಭಾಷಣದಲ್ಲಿ ಮನಗೋಳಿ ಹಿರೇಮಠ ಆ ಮಠಕ್ಕೆ ಪಂಚಮಸಾಲಿಯವರೇ ಸ್ವಾಮೀಜಿ ಆಗ್ತಕ್ಕದ್ದು. ಆ ಮಠ ಎಷ್ಟು ವರ್ಷದ ಇತಿಹಾಸ ಕೊಡ್ತೀನಿ, ಬರೀ 1800 ವರ್ಷದ ಮಠ ಆಯ್ತು. 1800 ವರ್ಷದ ಮಠ. ಆ ಮಠಕ್ಕೆ ಎಲ್ಲ ಧರ್ಮದ ಶಿಷ್ಯರಿದ್ದಾರೆ. ನೀವು ಲೀಗಲ್ ಬರೀ ಬಾಯಿಲಿ ಹೇಳಲ್ಲ, ನಾನು ಲೀಗಲ್ಲು ತೋರಿಸ್ತೀನಿ. ಲೋಕಲ್ ಇದ್ದಾರೆ. ಆ ಮಠಕ್ಕೆ 56 ಹಳ್ಳಿ ಭಕ್ತರು ಇದ್ದಾರೆ. ಅಂದ್ರೆ 56 ಹಳ್ಳಿನೂ ನಿಮ್ಮ ಅನ್ಬೋದು ಇಲ್ಲ. ಒಂದೊಂದು ಹಳ್ಳ್ಯಾಗ 50 ಮನೆ ಇದಾವೆ, ಒಂದು ಹಳ್ಳ್ಯಾಗ 30 ಮನೆ ಇದಾವೆ, ಒಂದು ಮನೆ 20 ಮನೆ ಇದಾವೆ.